ಉಳ್ಳಾಲದ ಬೋಲಿಯಾರ್ ಊರಿನ ಜನರು ಪ್ರೀತಿ ಸೌಹಾರ್ದತೆಯಿಂದ ಬಾಳ್ತಿದ್ದಾರೆ. ಹೊರಗಿನವರು ಇಲ್ಲಿ ಬಂದು ಸಾಮರಸ್ಯದ ವಾತಾವರಣವನ್ನ ಕೆಡಿಸಬೇಡಿ ಎಂದು ಕ್ಷೇತ್ರದ ಶಾಸಕರಾಗಿರುವಂತಹ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಬೋಲಿಯಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ಚೂರಿ ಇರಿತ ಪ್ರಕರಣದ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿದ ಇವರು, ಬೋಲಿಯಾರ್ ಅನ್ನೋದು ಸಹೋದರತೆ ಇರುವಂತಹ ಊರು. ಕೆಲವು ಯುವಕರಿಂದ ಅಲ್ಲಿ ಕೆಟ್ಟ ಹೆಸರು ಬಂದಿದ್ದು ಅದನ್ನ ಅಲ್ಲಿನ ಊರಿನವರೇ ಸರಿಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರಿಂದ ದಯವಿಟ್ಟು ಹೊರಗಿನವರು ಅಲ್ಲಿ ಬಂದು ಯಾರೂ ಶಾಂತಿಯನ್ನ ಕೆಡಿಸಬೇಡಿ ಎಂದಿದ್ದಾರೆ. ಹೊರಗಿನವರು ಬಾಯಿ ಮುಚ್ಚಿ ಕೂರುವುದೇ ದೇಶ ಪ್ರೇಮವಾಗಿದ್ದು ಹೊರಗಿನ ಎಲ್ಲರೂ ಅಲ್ಲಿ ಮೂಗು ತೂರಿಸೋ ಕೆಲಸ ಬಿಟ್ಟು ಬಿಡಿ ಎಂದಿದ್ದಾರೆ. ಬೋಲಿಯಾರ್ ಘಟನೆಯಲ್ಲಿ ಮೆರವಣಿಗೆ ಎಲ್ಲವೂ ಆಗಿದೆ, ಆದರೆ ಮತ್ತೆ 3 ಜನ ಬೈಕ್ನಲ್ಲಿ ಬಂದು ಸಮಸ್ಯೆ ಮಾಡಿದ್ದಾರೆ. ಆ ಬಳಿಕ ಅವರು ಬೈಕ್ನಲ್ಲಿ ಬಂದು ಮತ್ತೆ ಹಲ್ಲೆ ಮಾಡಿರುವುದು ದೊಡ್ಡ ತಪ್ಪು. ಭಾರತ್ ಮಾತಾ ಕಿ ಜೈ ಅಂತ ಎಲ್ಲಾ ದೇಶಭಕ್ತರು ಎಲ್ಲೂ ಹೇಳಬಹುದಾದ್ರೂ ಅಲ್ಲಿ ಬೇರೆ ಏನು ಅವಾಚ್ಯ ಶಬ್ದ ಬೈದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ರಾಜಕೀಯ ಮಾಡಿದ್ರೆ ಯಾರಿಗೂ ಒಂದು ವೋಟ್ ಹೆಚ್ಚಾಗಲ್ಲ ಅಥವಾ ಯಾವುದೇ ಪಕ್ಷಕ್ಕೂ ಅಲ್ಲಿ ವೋಟು ಹೆಚ್ಚಾಗಲ್ಲ. ನನ್ನ ಚುನಾವಣೆಯಲ್ಲಿ 2 ಪಕ್ಷ ಸೇರಿ ನನ್ನನ್ನು ಸೋಲಿಸಲು ಪ್ರಯತ್ನ ಪಟ್ಟಿದ್ದಾರೆ. ಅವರು ಯಾರೋ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನೀಗ ಸ್ಪೀಕರ್ ಆಗಾಗಿ ಯಾವುದೇ ಪಕ್ಷದ ಹೆಸರು ಹೇಳೋದಿಲ್ಲ. ಆದ್ರೆ ಈ ವಿಚಾರ ಸುಮ್ಮನೆ ದೊಡ್ಡದು ಮಾಡೋರೇ ದೇಶದ್ರೋಹಿಗಳಿಂದ ಅವರು ಪೊಲೀಸರಿಗೆ ಕೆಲಸ ಮಾಡಲು ಬಿಡಿ, ಅವರು ಎಲ್ಲವನ್ನು ಸರಿ ಮಾಡ್ತಾರೆ ಎಂದಿದ್ದಾರೆ. ಭಾರತ್ ಮಾತಾ ಕಿ ಜೈ ಎಲ್ಲೂ ಕೂಡ ಹೇಳಬಹುದು, ರಸ್ತೆ ಮಸೀದಿ ಎಲ್ಲೂ ನಾವು ಭಾರತ್ ಮಾತಾ ಕಿ ಜೈ ಹೇಳಬಹುದು. ಏನು ಹೇಳಿದ್ದಾರೆ ಅನ್ನೋ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಇದರ ಬಗ್ಗೆ ಹೊರಗಿನವರು ಬಂದು ಮಾತನಾಡೋ ಅಗತ್ಯ ಇಲ್ಲ. 2 ಕಡೆಯ ತಪ್ಪಿನ ಬಗ್ಗೆ ಪೊಲೀಸರು ಸಿಸಿಟಿವಿ ನೋಡಿ ಕ್ರಮ ತೆಗೊಳ್ತಾರೆ. ನಾನು ಶಾಸಕನಾಗಿ 99% ಸತ್ಪ್ರಜೆಗಳನ್ನ ನೋಡಿಕೊಳ್ಳೋದೇ ಜವಾಬ್ದಾರಿ ಮತ್ತು ಉಳಿದ 1% ಕೆಟ್ಟ ಜನರನ್ನ ಪೊಲೀಸರು ನೋಡಿಕೊಳ್ತಾರೆ. ಅಲ್ಲಿನ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ, ಹೊರಗಿನವರಿಗೆ ಸಮಸ್ಯೆ ಆಗಿದೆ. ನಾವು ಅಲ್ಲಿನ ಸಮಸ್ಯೆಯ ಬಗೆಹರಿಸಲು ಕೆಲಸ ಮಾಡಬೇಕೇ ಹೊರತು ಅದ್ಬಿಟ್ಟು ಅಲ್ಲಿನ ಸಮಸ್ಯೆ ಮತ್ತಷ್ಟು ಹೆಚ್ಚಿಸಲು ನಾವು ಹೋಗಬಾರ್ದು. ನಾನು ಆಸ್ಪತ್ರೆಗೆ ಹೋಗಿಲ್ಲ, ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ಆಸ್ಪತ್ರೆಯಲ್ಲಿ ಬಡವರಿದ್ದಾರೆ, ಅವರನ್ನ ನಾವು ನೋಡಬೇಕು. ಅದು ಬಿಟ್ಟು ಸಮಸ್ಯೆ ಸೃಷ್ಟಿಸಿ ಗಲಾಟೆ ಮಾಡಿ ಆಸ್ಪತ್ರೆಗೆ ಸೇರಿದವರನ್ನ ನೋಡೋದಲ್ಲ. ಅವರನ್ನ ಅವರಷ್ಟಕ್ಕೆ ಬಿಡಿ, ಅವರು ಅಲ್ಲಿಗೆ ಸರಿ ಆಗ್ತಾರೆ. ಇನ್ನು ನಾವು ರಾಜಕಾರಣಿಗಳು ಇಂಥದಕ್ಕೆ ತಲೆ ಹಾಕಲೇಬಾರದು. ನನಗೆ ನನ್ನ ಕ್ಷೇತ್ರದ ಎಲ್ಲರೂ ಆತ್ಮೀಯರೇ, ಆದ್ರೆ ತಪ್ಪು ಮಾಡಿದವರಿಗೆ ಸಪೋರ್ಟ್ ಮಾಡಲ್ಲ. ಈ ವಿಷಯದಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ನಾನು ಆಸ್ಪತ್ರೆಗೆ ಭೇಟಿ ನೀಡೋದು ಎಲ್ಲ ಮಾಡಿದ್ರೆ ಮತ್ತೆ ಗೊಂದಲ ಆಗುತ್ತೆ. ಯಾಕೆ ಒಬ್ಬೊಬ್ರು ರಾಜಕೀಯದವರು ಅವರ ಹತ್ತಿರ ಹೋಗ್ಬೇಕು, ನನ್ನನ್ನು ಸೇರಿಸಿ ರಾಜಕೀಯ ವ್ಯಕ್ತಿಗಳು ಅಲ್ಲಿಗೆ ಹೋಗ್ಲೇಬಾರದು, ಆಗ ಆ ಸಮಸ್ಯೆ ತಾನಾಗೆ ಬಗೆಹರಿತಿದೆ ಎಂದಿದ್ದಾರೆ. ಪ್ರಯತ್ನ ಪಡದೆ ಅವರನ್ನು ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಳಕಳಿಯಿಂದ ನಾವು ಹೊರಗಿನವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ. ಈಗ ಬಿಜೆಪಿ ಮುಖಂಡರ ಆರೋಪ ಮತ್ತೆ ಏನಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಕ್ಕೆ ಅಲ್ಲಿ ದಾಳಿ ನಡೆದಿರುವಂಥದ್ದು, ಅಲ್ಲಿ ಹಾಗಾದ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದು ತಪ್ಪ? ನೋಡಿ, ಅಂಥ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬರಲಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಈ ದೇಶದ ಪ್ರತಿಯೊಬ್ಬರು ಕೂಡ ದೇಶಭಕ್ತ ಜನಸಾಮಾನ್ಯ ಎಲ್ಲ ಕಡೆ ಹೇಳ್ತಾರೆ. ಎಲ್ಲಿ ಕೂಡ ಹೇಳಬಾರ್ದು, ಯಾರು ಕೂಡ ಇವತ್ತು ಇಲ್ಲ. ಅದು ಅಲ್ಲಿ ಏನು ಅವ್ಯಾಚ ಶಬ್ದ ಬೈದಿದ್ದಾರೆ ಅಂತ ಹೇಳಿಕೊಂಡು ನಮಗೆ ನಿಮಗೆ ಗೊತ್ತಾ? ಇಲ್ಲ. ಆ ಊರವ್ರು ಹೇಳಿದ್ದನ್ನು ಇರುವಂಥ ವಿಚಾರ ನಮಗೆ ಹೊರಗಿನವ್ರಿಗೇನು ಗೊತ್ತು? ಬರೀ ಇದರಲ್ಲಿ ರಾಜ್ಯಕ್ಕೆ ತರಬೇಕು, ಜನ ವಿಭಾಗ ಮಾಡಬೇಕಂತ ನಿಮ್ಗೆ ಏನು ಸಿಗ್ತದೆ? ನಿಮಗೆ ಒಂದು ಓಟು ಜಾಸ್ತಿ ಸಿಕ್ಕುವುದಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ಯಾರಿಬ್ಬರು ಕೂಡ ಪ್ರಯತ್ನ ಪಡ್ತೀವಿ ರಾಜ್ಯಕ್ಕೆ ಮಾಡಲಿಕ್ಕೆ, ನಿಮಗೆ ಇದರಲ್ಲಿ ಮೈನಸ್ ಅಲ್ಲದು. ಎಲ್ಲ ಪಕ್ಷದ ಯಾರು ರಾಜ್ಯಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ, ನಿಮಗೆ ಒಂದು ವೋಟಲ್ಲಿ ಜಾಸ್ತಿ ಆಗೋದು, ನಿಮಗೆಲ್ಲ ಕೂಡ ಮೈನಸ್ ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾರು ಕೂಡ ಅದು ಗೊತ್ತಿದೆ, ಅಲ್ಲಿ ತಗೊಳ್ಳಿ. ಅದಕ್ಕೆ ನಾನು ಅದಲ್ಲಿಗೆ ಅಲ್ಲ ನಾನು ವಿಚಾರ ಹೇಳುವಂತು. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನನ್ನ ಕಳಕಳಿ ವಿನಂತಿ ಅಂತ ಹೇಳಿದರೆ, ದಯವಿಟ್ಟು ನನ್ನ ಚುನಾವಣೆಯಲ್ಲಿ ಇಬ್ಬರು ಸೇರಿಕೊಂಡು ನನ್ನನ್ನು ಸೋಲಿಸಲಿಕ್ಕೆ ಯಾರು ಪ್ರಯತ್ನ ಪಟ್ರ ಅದೇ ಇಬ್ಬರು ಪಕ್ಷ. ಅದಕ್ಕಾಗಿ ಅಂದರೆ ಈಗ ನನ್ನ ಹೆಸರು, ನಾನೊಬ್ಬ ಸ್ಪೀಕರ್ ಅಲ್ಲ, ಯಾವ ಪಾರ್ಟಿ ಹೆಸರು ಹೇಳಿಕ್ಕಿಲ್ಲ. ಈಗ ನಾನು ಹೇಳಿದಿಷ್ಟೇ, ಆ ಊರವನ್ನು, ಆ ಗ್ರಾಮ ಸಣ್ಣ ಗ್ರಾಮ, ಅತ್ಯಂತ ಪ್ರೀತಿಯ ಗ್ರಾಮ, ಸಹೋದರತೆ, ದಯವಿಟ್ಟು ಅವರಕ್ಕೆ ಬಿಟ್ಟು ಬಿಡಿ. ಅನಗತ್ಯವಾಗಿ ಅಲ್ಲಿ ಆದ ಒಂದು ಘಟನೆಯ ಬಗ್ಗೆ ಸಮಾಧಾನಪಡಿಸಿ ಸರಿಪಡಿಸಲಿಕ್ಕೆ ಬಿಟ್ಟು ಅದನ್ನು ಬಿಗಡಾಯಿಸಿಕೊಂಡು ಅದರಲ್ಲಿ ಏನು ರಾಜ್ಯಕ್ಕೆಲ್ಲ ಪಡೀಲಿಕ್ಕೆ ನೀವು ಹೋಗಬೇಡಿ. ಇದು ಯಾರಿದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ ಅವನು ಯಾವುದು ಸರಿಪಡಿಸಲಿಕ್ಕೆ ಅಲ್ಲಿ ಸಮಾಧಾನ ಇದ್ದುಕೊಂಡು ಅವರಿಗೆ ಅದನ್ನು ಬಿಟ್ಟು ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಹೇಳಿ ಅಧಿಕಾರಿಗೆ ಬರೋದು ಬೇರೆ. ಅದು ಇದಕ್ಕೆ ಸಮಾಧಾನವಾಗಿ ಇರಲಿಕ್ಕೆ ಕೊಡುವವರೇ ಅದು ನಿಜವಾದ ದೇಶ ಪ್ರೇಮಿಗಳು. ಇಲ್ಲಿ ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಸೃಷ್ಟಿಸಿ ಮಾಡುವವರು ನಿಜವಾದ ದೇಶ ದ್ರೋಹಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಈ ವಿಚಾರದಲ್ಲಿ ಮಂಗಳೂರು ಸ್ಪೀಕರ್ ಕೂಡ ಮಂಗಳೂರು
ಮತ್ತು ದಕ್ಷಿಣ ಕನ್ನಡ ಕೆಲವೊಂದು ವಿಚಾರದಲ್ಲಿ ಘರ್ಷಣೆಗಳು, ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಾ ಇದೆ, ದೊಡ್ಡ ಮಟ್ಟಕ್ಕೆ ಹೋಗುವಂತ ಒಂದಿದೆ. ಆದರೆ ಪೊಲೀಸರು ಆ ಮಟ್ಟದಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ. ಹಾಗೆಯೇ ಸ್ಕಿಲ್ ಗೇಮ್ ಅದು ಇದೆಲ್ಲ ಮತ್ತೆ ಅಕ್ರಮ ಮರಳುಗಾರಿಕೆ ಎಲ್ಲ ಸ್ಟಾರ್ಟ್ ಆಗಿದೆ. ಅದು ಸಹ ನಿಮ್ಮ ಕ್ಷೇತ್ರದಲ್ಲಿ ಕೆಲವರಿಗೆ ಆಗಿದೆ. ನೋಡಿ, ಪೊಲೀಸ್ನವರಿಗೆ ಕೆಲಸ ಮಾಡಲಿಕ್ಕೆ ರಾಜಕಾರಣಿಗಳು ಬಿಡಿ, ಪೊಲೀಸ್ನವರೆಲ್ಲ ಕೂಡ ಸರಿಪಡಿಸ್ತಾರೆ. ನಾನು ಕೂಡ ಮೊನ್ನೆ ಬೊಲ್ಯಾರದ ಇನ್ಸಿಡೆಂಟ್, ಪ್ರೊಸೆಷನ್ ಹೋದ ನಂತರ ಎಲ್ಲ ಕೂಡ ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಬೇಕಂತಲೇ ಈ 3 ಜನ ಮತ್ತೆ ಬೈಕಲ್ಲಿ ಬರ್ತಾರೆ. ನೋಡಿ, ಈ 3 ಜನರಿಂದ ಆದಂಥ ಪರಿಸ್ಥಿತಿ ಎಲ್ಲ ಹಾಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲ ಹೋದ ನಂತರ ಮತ್ತೆ ಈ 3 ಜನ ಇಲ್ಲಿಗೆ ಬಂದು ಅದು ಉದ್ದೇಶ ಏನು? ಇಡೀ 3 ಜನರಿಂದ ಇಡೀ ಎಷ್ಟು ಇವತ್ತು ನಮಗೆ ಕೆಟ್ಟ ಹೆಸರು ಬರ್ತದೆ. ಇವರು 3 ಜನ ಬಂದ್ರಂತ ಹೇಳಿ ಏನು ಇದಾಗ್ತಂತ ಹೇಳಿ ಅವರ ಹಿಂದೆ ಅವರು ಹಲ್ಲೆ ಮಾಡಿದ್ದು ಕೂಡ 100ಕ್ಕೆ 100 ತಪ್ಪೆ. ಇವರು ಇಲ್ಲಿ ಬಂದು ಎಲ್ಲ ಹೋದ ನಂತರ ಒಂದು ಪ್ರೊಸೆಷನಲ್ಲಿ ಒಂದು ವಿದ್ಯಾಸಂಸ್ಥೆ ಜೋಶ್ ಅದೆಲ್ಲ ಮುಗಿದಾಗಿದೆ. ಎಲ್ಲ ಹೋದ ಮತ್ತೆ ಬಂದು ಈ ಪ್ರೊವೊಕೇಟ್ ಮಾಡಿದ್ದು ಕೂಡ ಪ್ರಥಮ ತಪ್ಪು. ಅದೆಲ್ಲ ಅದನ್ನು ನೋಡಿ, ಅಲ್ಲಲ್ಲ ನಾನು ಹೇಳಿದ ಕೇಳಿ, ಅದು ಯಾರು ಅದು ವಿಷಯ ಅಲ್ಲ. ಅಲ್ಲದು ಲೋಕಲ್ ಹೇಳಿದಾರಾ? ನಾನು ಹೇಳಿ ಭಾರತ್ ಮಾತೆಗೆ ಜೈ ಎಲ್ಲಿ ಕೂಡ ಹೇಳ್ಬೋದು, ಮನೆಯಲ್ಲೂ ಹೇಳ್ಬೋದು, ಮಸೀದಿ ಕಾಂಪೌಂಡಲ್ಲಿ ಹೇಳ್ಬೋದು, ಧಾರ್ಮಿಕ ಎಲ್ಲಿ ಕೂಡ ಹೇಳ್ತಾರೆ. ಎಲ್ಲ ಕಾರ್ಯಕ್ರಮ ಆದಾಗ ಯಾರು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಅದು ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆ. ಯಾರು ಹೇಳೋದಿಲ್ಲ? ಎಲ್ಲರೂ ಕೂಡ ಹೇಳ್ತಾರೆ. ಯಾರು ಹೇಳೋದನ್ನು ಕೂಡ ಕೇಳ್ತಾರೆ. ಇದಕ್ಕೆ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಅದು ಗೊತ್ತು. 2 ದಿವಸ ಮುಂಚೆ ನಾವು ವಾಟ್ಸಪ್ನಲ್ಲಿ ನೋಡಿದ್ದೇವೆ, ಕನ್ಯಾಣದಲ್ಲಿ ಬಂತು. ಏನಿತ್ತು? ಅದಿತ್ತಾ? ಏನು ಅಭ್ಯಾಸ ಶಬ್ದದಿತ್ತು? ಇಲ್ಲಿ ನಾವು ನೋಡಲಿಲ್ಲ. ನೀವು ನೋಡಿದ್ದೀರಲ್ಲ, ಅಲ್ಲಿದೆ ಮಾತಾಡಿದ್ದು. ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟು ಹೇಳ್ತಿದ್ರು, ನಾವು ಭಾರತ್ ಮಾತೆಗೆ ಜೈ ಹೇಳಲಿಕ್ಕೆ ನಾನು ಹೋದಂತ ಹೇಳ್ತಿದ್ರು. ಅಲ್ಲಿ ರೆಕಾರ್ಡ್ ನಾವು ನೋಡಿದ್ದೇವಲ್ಲ ಏನು ಹೇಳಿದ್ದಾರೆ ಅಂತೇಳಿ. ಇಲ್ಲಿ ವಿಚಾರ ಅಲ್ಲಿ ಏನು ಅವರು ಹೇಳಿದ್ದಾರೆ ಯಾವುದಂತೇಳಿ ನೀವು ಇಬ್ಬರು ಕೂಡ ಇಲ್ಲ. ಅಲ್ಲಿದ್ದಂಥ ಲೋಕಲ್ ಇದ್ದದ್ದು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಅದರ ಮೇಲೆ ತನಿಖೆ ನಡೆಯುವಂಥದ್ದು. ನಾವು ಯಾಕೆ ಅದಕ್ಕೆ ಇಲ್ಲಿ ಕನ್ಕ್ಲೂಷನ್ ಕೊಡಬೇಕು? ಹೊರಗಿನವ್ರು ಯಾಕೆ ಕನ್ಕ್ಲೂಷನ್ ಕೊಡಬೇಕು? ನಾನು ಯಾಕೆ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು? ಪ್ರೊಸೆಸ್ ಎಲ್ಲ ಮುಗಿದ ನಂತರ ಮತ್ತೆ 3 ಜನರಲ್ಲಿ ರಿಟರ್ನ್ ಬರುವಂಥದ್ದು ಸರಿಯಾ ತಪ್ಪಂತೇಳಿರುವಂಥ ಪ್ರಜೆ ವಿಶ್ವ ಅದು ಕಾಮನ್ ಮ್ಯಾನ್ ಆಗಿ ನಾವು ದೇಶ ಪ್ರೇಮಿಗಳಾಗಿ ನೀವು ಆಲೋಚನೆ ಮಾಡಬೇಕು. ಎಲ್ಲ ಬಿಟ್ಟು ಇವರು ಮಾಡ್ರಂತೇಳಿ ಅವರನ್ನು ಓಡಿಸಿಕೊಂಡು ಹೊರತು ಕೂಡ ಅದು ಕೂಡ ಅದಕ್ಕಿಂತ ದೊಡ್ಡ ತಪ್ಪು. ಈ 2 ತಪ್ಪನ್ನು ಕೂಡ ಪೊಲೀಸರು CCTV ಕ್ಯಾಮರಲ್ಲಿ ನೋಡಿಕೊಂಡು ಅವರು ಅದನ್ನು ಕ್ರಮ ತಗೊಳ್ತಾರೆ. ನಾನು ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ನಾನು MLA ಆಗಿ 99 ಒಳ್ಳೆಯವರಿದ್ದಾರಲ್ಲ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು. ಅವ್ರಿಗೇನು ಅಗತ್ಯ ವಿಚಾರ ಇದ್ದರೆ 99% ಒಳ್ಳೆಯವರು ಯಾರಿದ್ದಾರೆ ಸತ್ಪ್ರಜೆಗಳು ಅವರು ನೋಡಿಕೊಳ್ಳೋ ರೆಸ್ಪಾನ್ಸಿಬಲ್ ನಂದು ಆ್ಯಸ್ ಎನ್ MLA. ಅದು ಎಲ್ಲರ ಜವಾಬ್ದಾರಿ ಆಗಬೇಕು. 1% ಸಮಸ್ಯೆ ಸೃಷ್ಟಿಸುವವರು, ಕಾನೂನಿಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು. ನಾವು ಇಂಟರ್ಫಿಯರ್ ಹೋಗಿ ಬಿಡಿಸಿಕೊಂಡು ಅಲ್ಲ, ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಏನೋ ನ್ಯಾಯ ಸಿಕ್ಕದಿದ್ದಲ್ಲಿ ಆಗ ಮಾತ್ರ ಅವರು ನಮಗೆ ಹೇಳಬೇಕು. ಅಂತ ಯಾವುದೇ ಕಂಪ್ಲೇಂಟ್ ನನಗೆ ಯಾರಿಂದಲೂ ಕೂಡ ನನಗೆ ಬರಲಿಲ್ಲ. ವಾಟ್ಸಪ್ಪಲ್ಲಿ ಯಾರ ಬಚ್ಚವಾಗಲಿಗೆ ಏನೋ ವಾಟ್ಸಪ್ಪಲ್ಲಿ ವಾಯ್ಸ್ ಹಾಕ್ತಾರೆ ಏನೋ ಅದಕ್ಕೆ ನೀವು ಅದನ್ನು ನಮ್ಮ ಜೀವನವನ್ನು ನಡ್ಕೊಂಡಾದ್ರೆ ಆಗ್ತದಾ? ವಾಟ್ಸಪ್ಪನ್ನು ನೋಡಿ, ವಾಯ್ಸ್ ಮೆಸೇಜ್ ನೋಡಿ, ಫೇಕ್ ವಾಯ್ಸ್ ಅದರ ಹಿಂದೆ ನಾವು ಹೋದರೆ ಆಗ್ತದೆ? ನಮ್ಮ ಜೀವನ ತಗೊಂಡು ಹೋದರೆ ನಮ್ಮ ದೇಶ ಎಲ್ಲಿ ಹೋಗಿ ಮುಟ್ಟಬಹುದು? ನಮ್ಮ ಸಮಾಜ ಎಲ್ಲಿ ಹೋಗಿ ಮುಟ್ಟಬಹುದು? ವಿ ಶುಡ್ ಥಿಂಕ್ ಆನ್ ಪ್ರಾಕ್ಟಿಕಲಿಟಿ. ಆದ ಕಾರಣ ನಾನು MLA ಆಗಿ ಒಳ್ಳೆಯವರಿಗೆ ಅಗತ್ಯ ವಿಚಾರ ನಾನು ಇರ್ತೇನೆ. ಸಮಸ್ಯೆ ಇದ್ದವರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟು ನೋಡ್ತದೆ. ನಿರಪರಾಧಿಗೆ ಯಾರಾದರೂ ತೊಂದರೆ ಮಾಡಿದರೆ ಆಗ ನನಗೆ ಹೇಳಿದರೆ ಅದನ್ನು ನಾನು ಪ್ರತಿನಿಧಿಯಾಗಿ ನಾನು ಕ್ವಶನ್ ಮಾಡ್ತೇನೆ. ನನಗೆ ಯಾರು ಮತ್ತು ಪೊಲೀಸರು ಒಂದು ಎನ್ಕ್ವೈರಿ ಕರ್ಕೊಂಡು ಹೋಗಬಾರ್ದು. ಓಪನ್ ಕರ್ಕೊಂಡು ಹೋದರು, ಯಾಕೆಂದರೆ ಅವನು ತಪ್ಪಿಸಿ ಹೋಗಿದ್ದಾನೆ. ಅವನ ಹೆಂಡತಿಯನ್ನು 3 ದಿವಸ ಕರೆದ್ರು. ಯಾಕೆ ಫೋನ್ ಬಂದಿದೆ, ಫೋನ್ ಇದರಲ್ಲಿ ಕರೆದು ಆಗ ಬಿಟ್ಟಿದ್ದಾರೆ. ಅದೇ ಕರ್ಕೊಂಡೇ ಹೋಗಬಾರ್ದು ಅಂತ ಹೇಳಿದರೆ, ಕರ್ಕೊಂಡು ಹೋದವರು ಅಲ್ಲಿಗೆ ಹೋದವರು ಅವರೇನು ವಿಚಾರಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ. ಅವರೇ ನಮ್ಮ ಎನ್ಕ್ವೈರಿ ಮಾಡಿದರೆ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಬೇರೆ ಗಲಾಟೆ ಮಾಡಿ ತಪ್ಪಿಸಿದಂಥವರ ಕುಟುಂಬಸ್ಥರು ಅವರ ಮಕ್ಕಳು ಬಚಾವಾಗಬೇಕಂತೇಳಿ ಇದನ್ನು ಮಾಬ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು. ಅಂಥವರ ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಾಯ್ಸ್ ಹಾಕುವಂಥವ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೇಕು. ಫೇಕ್ ವಾಯ್ಸ್ ಹಾಕಿ ಜನರನ್ನು ಗೊಂದಲ ಸೃಷ್ಟಿಸುವವರ ಮೇಲೆ ಎಲ್ಲ ಜಾತಿಯ ಒಗ್ಗಟ್ಟಿನಲ್ಲಿದ್ದಾರೆ.
ನಾವು ಇದು ಸರಿಯಾಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. ಎಲ್ಲಿದ್ದವರು ಫಾರಿನಲ್ಲಿದ್ದವನು ಇನ್ನೊಂದು ಊರಿನವನು ಇವನು ಪೋಸ್ಟ್ ಹಾಕೋದು, ಇವರು ವಾಯ್ಸ್ ಹಾಕೋದು, ಏನು ಕೆಲಸ ಇವರಿಗೆ? ಏನು ಪ್ರಾಬ್ಲಮ್ ಏನು? ಇದು ಟೆನ್ಷನ್ ಕ್ರಿಯೇಟ್ ಆಗಿ ಜಾಸ್ತಿ ಆಗಬೇಕಂತ ಎಲ್ಲಿಯಾ? ನೋಡಿ, ನಾನು ಹೇಳ್ದೇನಲ್ಲ, ಈ ಒಂದು ವಿಚಾರ ಆಗುವಾಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲ ಕೂಡ ಮತ್ತೊಂದು ಗೊಂದಲ ಆಗ್ತದೆ, ಹೌದಾ? ಎಲ್ಲ ವಿಚಾರದಲ್ಲಿ ವಿ ಶುಡ್ ಲೀವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ದೇರ್. ಇದಕ್ಕೆ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಇದೆಯಾ? ಯಾರೋ ನಮಗೆ ಬನ್ನಿ ಹೇಳಿದೆ, ನಮಗೆ ಏನಿಲ್ಲ. ಎಲ್ಲ ಕೂಡ ಅವರು ಒಂದು ದಿವಸ ಘಟನೆ ಆಗಿದೆ, ಪೊಲೀಸ್ ಯಾರ ಮೇಲೆ ಬೊಬ್ಬೆ ಹಾಕಿದ್ದಾರೆ ಅವರ ಮೇಲೆ ಕ್ರಮ ತಗೊಂಡಿದ್ದಾರೆ, ಯಾರು ಹೋಗಿ ಇದು ಮಾಡಿ ಅವರು ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ CCTV ಕ್ಯಾಮರಾ ಒಬ್ಬರನ್ನು ಕೂಡ ಬಿಡದೆ ಅವ್ರು ಕ್ರಮ ತಗೊಂಡಿದ್ದಾರೆ. ಊರವರು ಮತ್ತೆ ಎಲ್ಲ ವರ್ಗದವರಲ್ಲಿ ಒಂದಾಗಿದ್ದಾರೆ. ಇದು ಆಗಬಾರ್ದೆಂಬ ಭಾವನೆ ಊರ ಪ್ರತಿಯೊಂದು ಮನೆಯ ಜವಾಬ್ದಾರಿ ಅವರಲ್ಲಿದೆ. ಅರೆ ಅಲ್ಲಿ ಯಾರು ಹೋಗಿ ಯಾಕೆ ಮಾಡಬೇಕು? ಏನು ಪ್ರಾಬ್ಲಮ್ ಏನು ನಿಮ್ಮದು? ಬೇರೆ ಕೆಲಸ ಇಲ್ವಾ ನಿಮಗೆ? ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಬು ಗಲಾಟೆಯಲ್ಲಿ ಇನ್ನೊಂದರಲ್ಲಿ ಒಂದು ಹಲ್ಲೆ ಒಳಪಟ್ಟಿದೆ, ನಾನು ಹಾಸ್ಪಿಟಲ್ ಹೋಗ್ತಿದ್ದೆ. ನಾನು ಯಾಕೆ ಹೋಗಲಿಲ್ಲ? ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ವಿ ಶುಡಂಟ್ ಬಿ ಎನ್ಕರೇಜ್ಮೆಂಟ್. ಅವ್ರು ಬರೋದು ಬೈಕಲ್ಲಿ, ಇವರಿಗೆ ಹೊಡೆಯೋದು, ಇವರು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ ಎಷ್ಟೋ ಬಡವರಿದ್ದಾರೆ, ಎಷ್ಟೋ ಇನ್ನೊಬ್ಬರು ಇದ್ದಾರೆ ಬೇರೆ ಬೇರೆ ರೋಗದಲ್ಲಿ ಆಸ್ಪತ್ರೆಯಲ್ಲಿ ನೋಡಿ, ನನಗೆ ಅವರು ನೋಡ್ಬೋದು, ನಮಗೆ ಅವರನ್ನು ಕೆಲವೊಮ್ಮೆ ನೋಡಲಿಕ್ಕೆ ಆಗೋದಿಲ್ಲ. ಇವರ ಸಮಸ್ಯೆ ಸೃಷ್ಟಿಸಿ ಇರಲಿ, ಇವರ ಗಲಾಟೆ ಮಾಡಿಕೊಂಡು ಮಲಗಿದ ನಾನು ನೋಡಬೇಕು ಹೋಗಿ. ಅಂಥವ್ರಿಗೆ ನಾವು ಯಾರು ಕೂಡ ಪ್ರೋತ್ಸಾಹ ಕೊಡಬಾರ್ದು. ಅವ್ರನ್ನ ವಿ ಶುಡ್ ಕೀಪ್ ನೆಗ್ಲೆಕ್ಟ್ ಮಾಡಿರಬೇಕು. ಆಗ ಮಾತ್ರ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಯಾರು ನಾವು ಈ ತಪ್ಪು ಮಾಡಿದರೆ ನಮ್ಮ ಜೊತೆ ಯಾರು ನಿಲ್ಲುವುದಿಲ್ಲ ಅಂತೇಳಿ. ಯಾಕೆ ನಾನು ಸ್ಕೂಲ್ ಡೇಸ್ ಇದ್ದಾಗ ನಾನು ಹೇಳಿದ್ದೆ, ನನಗೆ ತಂದೆ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ, ನನಗೆ ಬಾರಿಸಿ ಅಂತ ಹೇಳಿದರು ಪೊಲೀಸಿಗೆ ಫೋನ್ ಮಾಡಿ. ಯಾವುದು? ಅದೇ ನಾನು ಹೇಳಿದೆ, ದಯವಿಟ್ಟು ಆ ಊರವರನ್ನು ಅವರಷ್ಟಕ್ಕೆ ಬಿಡಿ. ಏನು ಹೆಚ್ಚು ಕಮ್ಮಿ ಆಗಿದೆ ಅವರು ಸರಿಯಾಗ್ತಾರೆ. ನಾವು ರಾಜಕಾರಣಿಗಳು ಒಳ್ಳೆಯವರು ತುಂಬ ಜನ ಕಷ್ಟದಲ್ಲಿದ್ದಾರೆ. ಎಷ್ಟು MLAಗಳು ನಾವು ತುಂಬ ಜನ ಕಷ್ಟದ ಜನಸಾಮಾನ್ಯರಿದ್ದಾರೆ. 98-99% ಒಳ್ಳೆಯವರಿದ್ದಾರೆ. ಎಷ್ಟೋ ಜನ ಇವತ್ತು ವಿದ್ಯೆ ಫೀಸ್ ಕಟ್ಟದೆ ಕಷ್ಟಪಡ್ತಿದ್ದಾರೆ. ಅವರು ಸ್ವಲ್ಪ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿ. ಎಷ್ಟೋ ಜನ ಯುವಕರು ಕಲಿತು ಅವರಿಗೆ ಉದ್ಯೋಗ ಇಲ್ಲ, ದಯವಿಟ್ಟು ಅವ್ರಿಗೊಂದು ಉದ್ಯೋಗ ಕೊಡಿ. ಅಲ್ಲಿ ಅದು ನೋಡಿಕೊಂಡು ನೀವು ಅವರಿಗೆ ಉದ್ಯೋಗ ಕೊಡೋದು ಕೆಲಸ ಮಾಡಿ. ಎಷ್ಟೇ ಬಡವರಿಗೆ ಮನೆ ಇಲ್ಲದಂಥ ಕಷ್ಟದಲ್ಲಿದ್ದ ಅವ್ರಿಗೆ ಏನಾದರೂ ಸಹಾಯ ಮಾಡಿ. ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ, ಎಷ್ಟೋ ಜನ ಇಂಥವ್ರನ್ನು ನೋಡಿ. ಅದು ಯಾವುದನ್ನು ಕೂಡ ನೀವು ನೋಡ್ತಿಲ್ಲ ನನಗೆ ಗೊತ್ತಿಲ್ಲ. ಇದಕ್ಕೆ ನಮಗೆ ಇದಾಯ್ತಾ? ನನಗೆ ಇವತ್ತು ನಿಮ್ಮ ಒಂದು MLA ಹೇಳಿದರು, ಗಲಾಟೆ ಮಾಡಿದ್ರೆ ನಮ್ಮೆಲ್ಲ ಆತ್ಮೀಯರಂತೇಳಿ. ನನಗೆ ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರೇ. ಇಲ್ಲಿ ಬೊಬ್ಬೆ ಹಾಕಿದವನು ಆತ್ಮೀಯನಿರ್ಬೋದು, ಸಿಕ್ಕಿದಾಗ ಮಾತಾಡ್ತಾನೆ, ಗಲಾಟೆ ಮಾಡಿದವರು ಇರ್ಬೋದು. ಮತ್ತು ಕೆಲವ್ರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರೇ. ಅದರಲ್ಲೇನು ವಿಚಾರ? ಅದು ಯಾರು ತಪ್ಪು ಮಾಡ್ತಾನೆ ಅವ್ರಿಗೆ ನಾವು ಸಪೋರ್ಟು ಹಿಂದೆ ಮಾಡೋದಿಲ್ಲ, ಈಗಲೂ ಮಾಡೋದಿಲ್ಲ, ಇನ್ನು ಮುಂದಕ್ಕೂ ಮಾಡೋದು. ಅದು ಪೊಲೀಸು ನೋಡ್ತದೆ. ಈಕೆ ಮುಂದೆ ಬಂದರೆ ಸಿಕ್ಕಿದೆ ಮಾತಾಡ್ತದೆ, ಅದು ಬೇರೆ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವೊಬ್ಬನು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ಒಂದು ಕೂಡ ಹೇಳಿಲ್ಲ. ಪೊಲೀಸ್ ಹ್ಯಾವ್ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್. ಇಬ್ಬರ ಮೇಲೆ ಕೂಡ ಅವ್ರು ಕ್ರಮ ತಗೊಂಡಿದ್ದಾರೆ. ಆ ಕೆಲಸ ಆಗಬೇಕು. ಸೊ ಆದ ಕಾರಣ ಫ್ರೀ ಹ್ಯಾಂಡ್ ಕೊಡಿ, ಕೆಲಸ ಮಾಡಲಿ. ಈಗ ಗೊಂದಲ ಆಗೋದು ಬೇಡ. ಈಗ ನಾನು ಹೋಗಿ ಅಲ್ಲಿ ಮೀಟಿಂಗ್ ಅದು ಮಾಡಿದ್ರೆ ಗೊಂದಲ ಆಗ್ತದೆ. ಪೊಲೀಸ್ನವ್ರು ಪೀಸ್ ಕಮಿಟಿ ಮೀಟಿಂಗೆಲ್ಲ ಮಾಡಿದ್ದಾರೆ. ಇದಕ್ಕೆ ಸಮಸ್ಯೆ ಇದೆ. ಅಲ್ಲಿ ಊರವರು ಇದ್ದಾರೆ, ಅಲ್ಲಿ ಎಲ್ಲದರ ಮುಖಂಡರು ಅವ್ರು ಮಾತಾಡ್ತಾರೆ ಫೋನಲ್ಲಿ, ನಾವು ಅವ್ರಿಗೆ ಫೋನಲ್ಲಿ ಮಾತಾಡ್ತೇವೆ. ಊರಿಗೆ ಬಿಟ್ಟು ಬಿಡಿ, ಲೆಟ್ ದೆಮ್ ಕಮ್ ಬ್ಯಾಕ್. ನೀವು ಒಬ್ಬೊಬ್ಬರು ಒಂದೊಂದು ದಿವಸ ಹೋಗೋದು ಯಾಕೆ ಅವ್ರ ಮೇಲೆ ಊರನ್ನು ಹಾಳು ಮಾಡ್ತೀರಾ? ಸರಿ ಆಗಿದೆ ಈಗ ಆಲ್ರೆಡಿ. ದೇ ಆರ್ ಆಲ್ ಗುಡ್. ಅಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲ ಯಾವಾಗ ರಾಜ್ಯಕ್ಕೆ ಅದವ್ರು ಎಂಟ್ರ್ ಆಗ್ತಾರೆ ಆವಾಗ ಸಮಸ್ಯೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಸೊ ಅವ್ರಿಗೆ ಬಿಟ್ಟು ಬಿಡಿ, ಅಲ್ಲಿ ಗೊಂದಲ ಸೃಷ್ಟಿಸಬೇಡ. ಅವರೆಲ್ಲ ಸರಿ ಆಗ್ತಾರೆ. ನಮ್ಗೆ ಯಾವಾಗ ಹೋಗಬೇಕು ಎಲ್ಲ ಆದ ನಂತರ ನಾವೆಲ್ಲ ಜೊತೆ ಸೇರಿಕೊಂಡಾಗ ಹೋಗ್ತೇವೆ. ಮತ್ತು 2018 to 2020 ನಾನು ಉಸ್ತುವಾರಿ ಸಚಿವರಾಗಿದ್ದಾಗ ನಾನು ಸ್ಕಿಲ್ ಗೇಮ್, ವಿಡಿಯೋ ಗೇಮ್, ಇಲ್ಲಿಗಲ್ ಆಯುರ್ವೇದಿಕ್ ಮಸಾಜ್ ಪಾರ್ಲರ್, ಕ್ಲಬ್ಸ್ ಎಲ್ಲ ಕೂಡ ಮತ್ತು ಎಲ್ಲ ಕೂಡ ಲೈವ್ ಬ್ಯಾಂಡ್ ಎಲ್ಲ ಕೂಡ ಬಂದ್ ಮಾಡಿದ್ದೆ. ಅದನ್ನು ಬಂದ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಅಷ್ಟು ಪ್ರೆಷರ್ ಇದ್ದರೂ ಕೂಡ ಆನ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ ನಾನು ಅದು ಬಂದ್ ಮಾಡಿಸಿದ್ದೆ ಅಲ್ವಾ. ನನ್ನ ಅಧಿಕಾರ ಹೋದ ತಕ್ಷಣ
ಬೇರೆ ಗೌರ್ಮೆಂಟ್ ಬಂತು. ಇದೆಲ್ಲವೂ ಕೂಡ ಸ್ಟಾರ್ಟ್ ಮಾಡಿದರು. ನಾನು ಮರಳುಗಾರಿಕೆಯಲ್ಲಿ ಇಲ್ಲಿಗಾಗ್ತಂತೇಳಿ ಸ್ಯಾಂಡ್ ಬಜಾರ್ ಆ್ಯಪ್ ತಂದೆ. ನಿಗದಿತ ಸಮಯದಲ್ಲಿ ನಿಗದಿತ ಕ್ವಾಂಟಿಟಿ ರೇಟಿಗೆ ನಿಮಗೆ ಮನೆಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸಿಗ್ತದೆ ಅಂತೇಳಿ ಅದು ಚೆನ್ನಾಗಿ ನಡೀತಾ ಇತ್ತು. ನಾವು ಹೋದ ನಂತರ ಎಲ್ಲ ಕೂಡ ಇದನ್ನು ಓಪನ್ ಮಾಡಿದರು. ಯಾರು ಕೂಡ ಮಾತಾಡಲಿಲ್ಲ, ಯಾರು ಕೂಡ ಕೇಳಲಿಲ್ಲ. ಮತ್ತು ನಾನು ಎನಿಸಿದೆ, ಇದು ನಾನು ಬಂದಾಗ ಮಾತನ್ನು ಬೇರೆಯವ್ರಿಗೆ ಇದರ ಬಗ್ಗೆ ಆಸಕ್ತಿ ಇಲ್ಲದಿದ್ದರೆ ನಾನು ಬಂದಾಗ ನಾನು ಯಾಕೆ ಒಬ್ಬನೇ ಮಾಡಬೇಕು? ಆಗ ಬೇರೆ MLA ಜವಾಬ್ದಾರಿ ಇಲ್ವಾ? ಬೇರೆ ಗೌರ್ಮೆಂಟ್ ಬಂದಾಗ ಏನಿಲ್ವಾ? ಏನೂ ಆಗ್ಬೋದಾ? ನಾನು ಅಧಿಕಾರಕ್ಕೆ ಬಂದಾಗ ಮಾತ್ರ ಇದೆಲ್ಲ ಸಮಸ್ಯೆ ಬರುವಂಥದ್ದು. ಅದಕ್ಕೆ ನಾನು ಏನು ಮಾಡಿದ್ದೇನೆ, ನನಗೆ ತುಂಬ ಜನ ಫೋನ್ ಮಾಡ್ತಕ್ಕೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೇ ಒಂದು ಕ್ಲಬ್ಗೆ ನಾನು ಪರ್ಮಿಷನ್ ಕೊಡಲಿಕ್ಕೆ ಬಿಡಲಿಲ್ಲ. ಒಂದೇ ಒಂದು ಸ್ಕಿಲ್ ಗೇಮಿಗೆ ಅವಕಾಶ ಇವತ್ತಿಲ್ಲ. ಇಲ್ಲೀಗಲ್ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ ನಮಗಲ್ಲಿ ಇವತ್ತು ಇಲ್ಲ. ಯಾವುದೇ ಇವತ್ತು ನಿಮ್ಮ ವಿಡಿಯೋ ಗೇಮ್ಸ್ ಇಲ್ಲ, ಯಾವುದೇ ಕ್ಲಬ್ಗಳು ಇಲ್ಲ. ಇದರಲ್ಲಿ ಕೆಲವೊಂದು ಅನಗತ್ಯವಾಗಿ ಒಂದೊಂದು ಸಿಂಗಲ್ ಅದನ್ನು ಇಮಿಡಿಯೇಟ್ ರೇಡ್ ಮಾಡಿ ಮಾಡುವಂಥದ್ದು ನಾನು ಕೊಡಲಿಲ್ಲ. ಪೊಲೀಸ್ ಭಾಳ ಸ್ಟ್ರಿಕ್ಟಾಗಿ ನಾನು ಹೇಳಿದ್ದೇನೆ. ಒಬ್ಬರಿಗೆ ಹೈಕೋರ್ಟಿಂದ ಆರ್ಡರ್ ತಂದರು. ಹೈಕೋರ್ಟಿಂದ ರಿಕ್ರಿಯೇಷನ್ ಕ್ಲಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಬೇಡ ಅಂತೇಳಿ, ಇಲ್ಲ ರಿಕ್ರಿಯೇಷನ್ ಕ್ಲಬ್ ಹೈಕೋರ್ಟ್ ಆರ್ಡರ್ ಅಂತೇಳಿ ತಂದರು. 24 ಗಂಟೆ ಪೊಲೀಸ್ ಜೀಪ್ ಇಡಿಸಿದೆ ಅಲ್ಲಿ ಮುಂದೆ. ಯಾರು ಬರ್ತಾಯಿದ್ರು ಕ್ಲಬ್ಬಿಗೆ? 1 ವಾರದಲ್ಲಿ ಬಂದ್ ಮಾಡಿ ಹೋದರು. ಸೊ ಅಲ್ಲಿಯ ಲೋಕಲ್ MLA ಜವಾಬ್ದಾರಿ. ಲೋಕಲ್ MLA ಬೇರೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡ್ತಾರಲ್ಲ, ಅದಾಗಲಿಲ್ಲ. ಯಾಕೆ ಇದು ಮಾಡಲಿಲ್ಲ? ಹೋಗಿ ಇದನ್ನು ಯಾಕೆ ಹೇಳೋದಿಲ್ಲ? ನೀವು ಎಲ್ಲಿಯ ತನಕ ನನ್ನ ಕ್ಷೇತ್ರ ಅಂತ ನನ್ನ ಗಡು ಭಾಗದಲ್ಲಿ ಇರುವುದು ಆಯಿತು. ನನ್ನ ಕ್ಷೇತ್ರ ಜಾಸ್ತಿ ಸ್ಟ್ಯಾಂಡ್ ಅಂತ ಬರೋದಿಲ್ಲ, ಎಲ್ಲ ಕಡೆ ಹೊತ್ತಿದೆ. ಎಲ್ಲಿ ತನಕ ನಾವು ಲೀಗಲಿಗೆ ಪರ್ಮಿಷನ್ ಕೊಡೋದಿಲ್ವೋ ಅಲ್ಲಿ ತನಕ ಈ ಸಮಸ್ಯೆಗಳು ನಿಲ್ಲುವಂಥ ಪರಿಸ್ಥಿತಿ ಬರುವಂಥ ಪರಿಸ್ಥಿತಿ ಆಗ್ತದೆ. ಉಸ್ತುವಾರಿ ಸಚಿವರಿಗೆ ಒತ್ತಾಯ ಹಾಕಿ ಆ ಸ್ಯಾಂಡ್ ಬಜಾರ್ ಆ್ಯಪನ್ನು ಮತ್ತೆ ತರಬಹುದಲ್ಲ? ಯಾವುದು ಉಸ್ತುವಾರಿ ಸಚಿವರಿಗೆ ಒತ್ತಾಯ ನೋಡಿ, ನಿಮಗೆ ಒಂದು ಮನೆಯನ್ನು ಕಟ್ಟಬಹುದು. ನೀವೊಂದು ಮನೆಯನ್ನು ಕಟ್ತೀರಿ, ನಾನು ಇಡೀ ಮನೆಯ ಲಗಡೆ ತೆಗೆದು ಕೆಳಗೆ ಹಾಕಿದರೆ ಮತ್ತೆ ಅದನ್ನು ಕಟ್ಟಲಿಕ್ಕೆ ಅದೇ ರೀತಿ ಕಟ್ಟಲಿಕ್ಕೆ ಸುಲಭ ಇಲ್ಲ. ಈಗ CRZಗೆ ಲೀಗಲ್ ಪರ್ಮಿಷನ್ ಆಗಬೇಕು. ಈ 4 ವರ್ಷದಿಂದ ಇದನ್ನು ಯಾವುದು ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಲೀಗಲ್ ಪರ್ಮಿಷನ್ ಬರಬೇಕು. ಅವ್ರು ಯಾರಿಗೆಲ್ಲ ಇವತ್ತು ಆ ಒಂದು ಪರ್ಮಿಟ್ ಕೊಟ್ಟಿದ್ದೀರಿ ಅವರ ಹೆಸರು ಬರಬೇಕು, ಲಾರಿ ಓನರ್ ಇದನ್ನೆಲ್ಲ ಮಾಡಿಕೊಂಡು ಹೋಗೋದು. ಅದನ್ನು ನಾನು ಸತಿ ಹೇಳಿದ್ದೇನೆ. ಸೆಂಥಿಲ್ ವಾಸ್ ಡನ್ ಅದೊಂದು ಆ ಟೈಮಲ್ಲಿ ನಾವು ಮಾಡಿದ್ದು ಎಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿದರು. ಯಾಕೆ ಮಾಡಲಿಕ್ಕೆ ಆಗೋದು? ಮಾಡಬೇಕು. ಇವನ್ ಐಮ್ ಟೆಲ್ಲಿಂಗ್ ಅದನ್ನು ಮಾಡಬೇಕು. ನಾನು ಮೊನ್ನೆ ಕೂಡ ಮೀಟಿಂಗಲ್ಲಿ ಬೆಂಗಳೂರಲ್ಲಿ ಹೇಳಿದ್ದೇನೆ. ಉಸ್ತುವಾರಿ ಸಚಿವರು ಬೇರೆ ಬೆಂಗಳೂರಲ್ಲಿರುವ ಕಾರಣ ಇಲ್ಲಿಗೆ ಜಾಸ್ತಿ. ಅದರ ಮುಂಚೆ ನಾನು ಇನ್ನೊಂದು ಪೋಸ್ಟ್ ನೋಡಿದ್ದೆ, ಅದೇ ಬೊಲ್ಯಾರಿಗೆ ನಾನು ಒಂದಲ್ಲಿ ಕಾಣೆ ಆಗಿದ್ದಾರೆ ಅಂತ ಹೇಳಿಕೊಂಡು ನನ್ನ ಸೋಲಿಸಿದ ಪಟ್ಟಿದ್ದಾರೆ. ಪಾಪ ಆಗಲಿಲ್ಲ. ಈಗ ಅವ್ರ ಸಂತೋಷವನ್ನು ಈ ರೀತಿ ಹಾಕಿ ಒಂದು ಸಂತೋಷ ಪಡ್ತಿದ್ದಾರೆ. ನನ್ನ ಉದ್ದೇಶ ನನ್ನೆಲ್ಲರೂ ಕೂಡ ಸಂತೋಷ ಪಡಿಸಬೇಕಂತ ಹೇಳಿಕೊಂಡೆ. ಅದಕ್ಕೆ ಇವರು ಎಷ್ಟು ಬೇಕಂತ ಪೋಸ್ಟ್ ಹಾಕಲಿ, ನನಗೆ ಭಾಳ ಸಂತೋಷ, ಅವರಿಗೆ ಸಮಾಧಾನ ಆಗೋದಿದೆ. ನಾನು ಶುಭಾಶಯ ಸಲ್ಲಿಸ್ತೇನೆ. ಮತ್ತು ನನ್ನ ಹತ್ರ ಬಂದ ನಾನೇ ಹಾಕಿದೆ ಅಂತ ಹೇಳಿದರೆ ಅವ್ರಿಗೊಂದು ಬಹುಮಾನ ಕೂಡ ನಾನು ಕೊಡ್ತೇನೆ.